ಯಾವ ತರ ಉಗಿಬೇಕಾ ಅಂತ ಉಗಿಬೇಕಾ ನೈಸ ಕಪಾಳಕ್ಕೆ ವಾರ್ದ್ ಕಳಿಸ್ತಾ ಇರ್ತಾರೆ. ಯಾರಾದ್ರೂ ಇಬ್ರು ವ್ಯಕ್ತಿ ಮಾತಾಡ್ತಾ ಇದ್ರೆ ಒಂದ್ ಕಡೆ ಪಕ್ಕದಲ್ಲಿ ಬೇಕು ಅಂತ ಒಬ್ಬ ಬಂದ್ ನಿಂತ್ಕೋತಾನೆ. ಯಾಕೆ ಹೇಳಿ? ಕದ್ದು ಕೇಳಿಸ್ಕೊಳ್ಳೋದಕ್ಕೆ. ಇಂಥವ್ರಿಗೆ ಯಾವ ಪೂಜೆ ಮಾಡೋಣ? ಯಾವ ಕಾರಣಕ್ಕಾಗಿ ಇವ್ರು ಬೇಕು ಅಂತ ಪಕ್ಕದಲ್ಲಿ ಕದ್ ಕೇಳಿಸ್ಕೊಂತಾರೆ ಅನ್ನೋದು ಗೊತ್ತಾ ನಿಮ್ಗೆ ಯಾರಿಗಾದ್ರು? ನನಗೂ ಆ ವಿಷಯ ಗೊತ್ತಾಗ್ಲಿ. ಇವ್ರು ಏನಂತ ಸೀಕ್ರೆಟ್ ಮಾತಾಡ್ತಿದ್ದಾರೆ, ಇವ್ರು ಏನಂತ ಸ್ಕೀಮ್ ಆಗ್ತಿದ್ದಾರೆ, ನನಗೆ ಯಾಕೆ ಹೇಳಲಿಲ್ಲ? ನನಗೂ ಹೇಳ್ಬೇಕು. ಅವರ ವ್ಯವಹಾರವನ್ನ ಹಾಳ್ ಮಾಡುವುದಕ್ಕೆ ಬೇಕು ಅಂತ ಕದ್ದು ಕೇಳಿಸ್ಕೊಂತಾರೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಯಾವ್ದೋ ಒಬ್ಬ ವ್ಯಕ್ತಿ ನಿಂತಿದ್ದಾನೆ ಅಂತ ಅಂದ್ಕೊಳ್ಳಿ, ಮಾತಾಡ್ತಾ ಇದೀವಿ ಅಂತ ಅನ್ಕೊಳ್ಳೋಣ. ಆಗ ಇನ್ನೊಬ್ಬ ಯಾವ್ದೋ XYZ ಪರ್ಸನ್ ಇಲ್ಲಿ ಬಂದು ನಿಂತ್ಕೊಂಡು ಯಾವ ತರ ಮಾಡ್ತಾನೆ ಅಂತಂದ್ರೆ, ಮೊಬೈಲ್ ಇಟ್ಕೊಂಡು ನೋಡೋದಂಗೆ, ಇಲ್ಲಿ ಮೊಬೈಲ್ ನೋಡ್ತಾ ಇದೀನಿ, ಅದೇ ನಿಮ್ ಮಾತು ಕೇಳಿಸ್ಕೊಂತಾ ಇಲ್ಲ, ನಿಮ್ನ ನೋಡ್ತಾ ಇಲ್ಲ, ನನ್ ಮೊಬೈಲ್ ನ ನೋಡ್ತಾ ಇದೀನಿ, ನೀವೇನ್ ಹೇಳ್ತಾ ಇದ್ರೆ ನನಗೆ ಕೇಳಿಸ್ತಾ ಇಲ್ಲ ಅನ್ನೋ ತರ ಡೌ ಮಾಡಿ ಬೇಕು ಅಂತ ಅಂತಂದ್ರೆ ಪ್ರತಿಯೊಂದಲ್ಲೂ ಮೂಗ್ ತುರ್ಸೋ ಗಿರಾಕಿಗಳು. ಇಂಥವ್ರಿಗೆ ಹಲವಾರು ಜನ ಯಾವ ತರ ಮಾತಾಡ್ತಾರೆ ಅಂತಂದ್ರೆ, ಡ್ಯಾಶ್ ಡ್ಯಾಶ್ ಅಲ್ಲಿ ಹೊಡಿಬೇಕು, ನಮ್ಮ ಪಾದ ರಕ್ಷಣೆ ಸಾಫ್ಟ್ ಆಗಿರುತ್ತಲ್ಲ ಅದ್ರಲ್ಲಿ ಪೂಜೆ ಮಾಡ್ಬೇಕು ಅಂತ ಒಂದಷ್ಟು ಜನ ಹೇಳ್ತಾರೆ. ನಾನು ಹೇಳ್ತಾ ಇಲ್ಲ ಮಾತು, ಒಂದಷ್ಟು ಜನ ಹೇಳ್ತಾ ಇದಾರೆ. ಬಹುತೇಕ ಎಲ್ಲಾರ ಜನಕ್ಕೂ ಇದೆಲ್ಲ ಅನುಭವ ಆಗಿರುತ್ತೆ. ಪ್ರತಿಯೊಬ್ರು ಕೂಡ ಒಂದೊಂದು ಅಜೆಂಡಾ ಇಟ್ಕೊಂಡು ಪಕ್ಕದಲ್ಲಿ ಬಂದು ನಿಂತ್ಕೊಂಡು ಕದ್ದು ಕೇಳಿಸ್ಕೊಂತಾರೆ. ಇಂಥವ್ರ ಮನಸ್ಥಿತಿ ಯಾವ ತರ ಇರುತ್ತೆ ಅಂತಂದ್ರೆ, ಒಳ್ಳೆಯವನು ಆಗಿರಲ್ಲ, ಕೆಟ್ಟವನು ಆಗಿರಲ್ಲ, ಅಂತವನು ಬಂದು ಈ ತರ ಕದ್ದು ಕೇಳಿಸ್ಕೊಳ್ಳೋನು. ಅವನು ಪಕ್ಕದಲ್ಲಿ ಬಂದು ಬೇಕು ಅಂತ ನಿಂತಿರ್ತಾನೆ, ನಿಂತ್ಕೊಂಡು ಏನೋ ಕೇಳಿಸ್ಕೊಂಡಿಲ್ಲ, ಏನೋ ಗೊತ್ತೇ ಇಲ್ಲ ಅಂತ ನೋಡ್ರಿ ಎಲ್ಲಾ ಮೈಂಡ್ ಅಲ್ಲಿ ಸ್ಟೋರ್ ಮಾಡ್ಕೊಂಡು ರೆಕಾರ್ಡ್ ಮಾಡಿಕೊಂಡ್ಬಿಡ್ತಾರೆ. ನೆಕ್ಸ್ಟ್ ಟೈಮ್ ಅವ್ನು ಗುನ್ನ ಇಕ್ಕಕ್ಕೆ ನಾವ್ ಎಲ್ಲಿ ಎಷ್ಟೇ ದೂರ ಹೋಗ್ಲಿ ಬೇಕು ಅಂತ ಬರೋದಿಂದೆ 4 ಅಡಿ ದೂರ ಇರ್ತಾನೆ, ಬೇಕು ಅಂತ ಪಕ್ಕದಲ್ಲಿ ನಿಂತ್ಕೊಳ್ಳೋದು, ಏನ್ ಮಾತಾಡ್ತಾರೆ ಕೇಳಿಸ್ಕೊಳ್ಳಲ್ಲ. ನೀವ್ ಇನ್ನೂ 4 ಅಡಿ ದೂರ ಹೋಗಿ ಅವ್ನು ಇನ್ನೂ 4 ಅಡಿ ಹತ್ರ ಬರ್ತಾನೆ, ನೀವ್ 10 ಅಡಿ ದೂರ ಹೋಗಿ ಅವ್ನು 10 ಅಡಿ ಬಂದಿರ್ತಾನೆ. ಎಂತ ಡ್ಯಾಶ್ ಮಕ್ಳು ಇರ್ಬೇಡ. ಅಬ್ಬಾ ಒಂದ್ ನಿಮಿಷ ಸೇಡ್ಗೆ ಹೋಗು ಅಂತಂದ್ರೆ, ಇಲ್ಲ ನಾನು ಸೇಡಲ್ಲೇ ಇದೀನಲ್ಲ, ನಿಮ್ ಪಾಡ್ ನೀವಿರಿ, ನಾನು ಅಲ್ಲೇ ನಿಂತಿದ್ದೀನಲ್ಲ ನನ್ ಪಾಡ್ಗೆ, ನಿಮ್ ಹತ್ರ ಬಂದ ಮಾತಾಡೋದ ಇಲ್ವಲ್ಲ, ಅದು ಸುಮ್ಮನೆ ಇಲ್ಲಿ ಕಿವಿ ಇಟ್ಬಿಟ್ಟು ಹೋಗ್ಬಿಡೋದು. ಈ ತರ ಪರ್ಸನಾಲಿಟೀಸ್ ಇರೋರಿಗೆ ಯಾವ ತರ ಶೋಕಿ ಅಂತಾರೆ, ಅದನ್ನ ನೀವು ಕಾಮೆಂಟ್ ಮುಖಾಂತರ ತಿಳಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಕೆಲವರು 4 ಗೋಡೆ ಮಧ್ಯೆ ಮಾತಾಡ್ತಾರೆ. ಯಾಕೆ? ಒಂದ್ ಇಂಪಾರ್ಟೆಂಟ್ ವಿಚಾರ ಏನಾದ್ರು ಇರುತ್ತಲ್ವ ಅದಕ್ಕಾಗಿ ಅವ್ರು ಮಾತಾಡ್ತಿರ್ತಾರೆ. ಆಗ ಯಾರಿಗೂ ಬೇರೆಯವ್ರಿಗೆ ಕೇಳಲ್ಲ, ಗೋಡೆಗಳಿಗೆ ಕಿವಿ ಇರುತ್ತೆ ಅಂತ ಹೇಳ್ತಾರಲ್ಲ, ಈ ತರ ಕ್ಯಾಟಗರಿಗೆ ಇರ್ತಕ್ಕಂತ ವ್ಯಕ್ತಿಗಳಾಗಿರ್ತಾರ ಅವರೆಲ್ಲ. ಇಂಥವ್ರಿಗೆ ಸ್ಪೆಸಿಫಿಕ್ ಆಗಿ ಏನ್ ಪದ ಯೂಸ್ ಮಾಡಿ ಅವ್ರಿಗೆ ಹೇಳ್ತೀರಾ? ಈ ವಿಚಾರದಲ್ಲಿ ಯಾರು ಕೂಡ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯನೇ ಆಗಿರಲ್ಲ. ಎಲ್ರು ಕೂಡ ಈ ತರ ಒಂದು ಚಕ್ರವ್ಯೂಹದಲ್ಲಿ ಸಿಗಾಕೊಳ್ಳೇಬೇಕಾಗತ್ತೆ. ಅದು ಹೆಂಗೆ ಅಂದ್ರೆ, ಕದ್ದು ಕೇಳಿಸಿಕೊಳ್ಳುವವರ ಚಕ್ರವ್ಯೂಹ ಅಂತ ಮೇಲ್ನೋಟ ಕೇಳ್ಬೋದು, ಕರೆಕ್ಟ್ ಅಲ್ವಾ? ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಕದ್ದು ಕೇಳಿಸಿಕೊಳ್ಳುವವರಿಗೆ ಡ್ಯಾಶ್ ಫಿಲ್ ಇನ್ ದ ಬ್ಲಾಂಕ್ಸ್ ಆಗಿ ನಿಮ್ಗೆ ಬಿಟ್ಬಿಟ್ಟಿರ್ತೀನಿ, ನೀವೇನ್ ಬೇಕಾರೋ ಹೇಳಿ. ಡೀಪ್ ಡಿಸ್ಕಷನ್ ಅಲ್ಲಿ ಏನೋ ಮಾತಾಡ್ತಾ ಇರ್ತೀವಿ, ತುಂಬಾ ಇಂಪಾರ್ಟೆಂಟ್, ಸಡನ್ ಆಗಿ ಬರೋದ್ ನಂದೇ ಇಡ್ಲಿ, ಕರೆಕ್ಟ್ ನಿಜನೆಯ, ಯಾಕುರು ಕೆರ ಹಾಕಿಲ್ವಾ ನೀನು? ಯಾವ ಕೆರ ಹಾಕಿದ್ಯಾ? ನಿನ್ ಕೆರದಲ್ಲಿ ಎಷ್ಟು ಸೌದೋಗೈತೆ ನೋಡ್ಕೊಂಡು ಮುಚ್ಕೊಂಡು ಆ ಕಡೆಗೆ ಹೋಗ್ಬೇಕು. ಅದ್ ಬಿಟ್ಬಿಟ್ಟು ಅನ್ಕೊಂಡ್ ಯಾಕೆ ಬರ್ತೀರಾ? ನಿಮ್ಗೆ ಏನ್ ಮಾಡ್ಬೇಕು ಹೇಳಿ? ಹೋಲಿ ಯಾವ ತರ ಉಗಿಬೇಕಾ ಅಂತ ಉಗಿಬೇಕಾ? ನೈಸ ಕಪಾಳಕ್ಕೆ ವಾರ್ದ್ ಕಳಿಸ್ತಾ ಇರ್ತಾರೆ. ಸೊ ನೀವ್ ಯಾವ ತರ ಮಾಡ್ತೀರಾ? ಈ ವಿಚಾರದ ಬಗ್ಗೆ ನಾನು ಯಾರಿಗೂ ಟಾರ್ಗೆಟ್ ಮಾಡಿ ನಾನು ಏನು ಹೇಳ್ತಾ ಇಲ್ಲ, ಜಸ್ಟ್ ಒಂದು ಜನರಲ್ ಅಪ್ಡೇಟ್ ಆಗಿರುತ್ತೆ. ಯಾರ ಮನ್ಸಿಗೆ ಬೇಜಾರಾಗಿದೆ ದಯವಿಟ್ಟು ಕ್ಷಮೆ ಇರಲಿ. ಮತ್ತೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.